ವೇದಾಂತ ಸಂವತ್ಸರ ಓಂ ಸಾಕ್ಷಾತ್ ಸಾಧನ ರಹಸ್ಯ ವಿದೇ ವೇದಾಂತ ಭಾಸ್ಕರಾಯ ನಮಃ. ಶ್ರವಣಂ ಮನನಂ ಚೈವ ನಿಧಿಧ್ಯಾಸನಮೇವ ಚ ಆತ್ಮನೋ ಮುಕ್ತಿ ಮಾರ್ಗಃ ಸ್ಯಾತ್ ಸಾಕ್ಷಾತ್ ವೇದಾಂತ ಭಾಸ್ಕರಃ. ಆತ್ಮನ ಶ್ರವಣ ಮನನ ಮತ್ತು ನಿಧಿಧ್ಯಾಸನಗಳು ಮುಕ್ತಿಗೆ ನೇರವಾದ ಸಾಧನಗಳು. ನವೆಂಬರ್ 1 ಮೋಕ್ಷಕ್ಕೆ ಸಾಕ್ಷಾತ್ ಸಾಧನಗಳಿವು. ಆತ್ಮಾವಾ ಅರೆ ದ್ರಷ್ಟವ್ಯ ಶ್ರೋತ್ರವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಬೃಹದಾರಣ್ಯಕೋಪನಿಷತ್ 2:4-5. ಎಲೈ ಮೈತ್ರೇಯಿ, ಆತ್ಮನನ್ನೇ ಕಾಣಬೇಕು. ಹೇಗೆ ಎಂದರೆ ಶ್ರವಣ ಮನನ ಮತ್ತು ನಿಧಿಧ್ಯಾಸನದಿಂದ. ಆತ್ಮನನ್ನೇ ಕೇಳಬೇಕು, ಆತ್ಮನನ್ನೇ ಮನನ ಮಾಡಬೇಕು ಮತ್ತು ಆತ್ಮನನ್ನೇ ನಿಧಿಧ್ಯಾಸನ ಮಾಡಬೇಕು. ಈ ಮಂತ್ರವು ಅತ್ಯಂತ ಮುಖ್ಯವಾದದ್ದು. ಆತ್ಮನನ್ನೇ ತಿಳಿಯಬೇಕೆಂದು ಈ ಮಂತ್ರವು ತಿಳಿಸುತ್ತಿದೆ. ಆತ್ಮಜ್ಞಾನದಿಂದಲೇ ಮುಕ್ತಿಯು, ಆತ್ಮಜ್ಞಾನದಿಂದಲೇ ಅವಿದ್ಯಾ ನಿವೃತ್ತಿಯು. ಆದ್ದರಿಂದ ಆತ್ಮಜ್ಞಾನವನ್ನೇ ವಿವೇಕಿಯು ಸಂಪಾದಿಸಿಕೊಳ್ಳಬೇಕು. ಸರಿ, ಈ ಆತ್ಮಜ್ಞಾನ ಪ್ರಾಪ್ತಿಗೆ ಸಾಧಕರು ಏನು ಮಾಡಬೇಕು ಎಂದರೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನಗಳು ಆತ್ಮಜ್ಞಾನ ಪ್ರಾಪ್ತಿಗೆ ಸಾಕ್ಷಾತ್ ಸಾಧನಗಳು. ಶ್ರವಣವೆಂದರೆ ಸದ್ಗುರುಗಳಿಂದ ವೇದಾಂತ ಸಂದೇಶಗಳನ್ನು ಶ್ರದ್ಧೆಯಿಂದ ಆಲಿಸುವುದು. ಮನನವೆಂದರೆ ಅದನ್ನೇ ಯುಕ್ತಿಯಿಂದ ವಿಚಾರ ಮಾಡುವುದು. ನಿಧಿಧ್ಯಾಸನವೆಂದರೆ ಪುನಃ ಅದನ್ನೇ ಅನುಭವದಲ್ಲಿ ಬರುವಂತೆ ಅನುಸಂಧಾನ ಮಾಡುವುದು. ಈ ಮೂರು ಅತ್ಯಂತ ಪ್ರಧಾನವಾದ ಸಾಧನಗಳು. ಉತ್ತಮ ಜಿಜ್ಞಾಸುಗಳಿಗೆ ಶ್ರವಣ ಮನನ ಮತ್ತು ನಿಧಿಧ್ಯಾಸನಗಳಿಂದ ಆತ್ಮಜ್ಞಾನವು ಇಲ್ಲಿಯೇ ಉಂಟಾಗಿ ಬಿಡುತ್ತದೆ. ಜ್ಞಾನ ಪ್ರಾಪ್ತಿಗೆ ಸಾಕ್ಷಾತ್ ಸಾಧನಗಳಿವು. ಓಂ ಶಾಂತಿ ಶಾಂತಿ ಶಾಂತಿ.